ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ವರ್ಷಾ ಬಾಲಕೃಷ್ಣನ್, ನಿಸರ್ಗ ಹಾಸ್ಪಿಟಲ್ ಶಿರ್ಸಿ. ಈಗ ತುಂಬಾ ಜನರಿಗೆ ಕಾಮನ್ ಆಗಿ ಇರೋ ಸಮಸ್ಯೆ ಯಾವ್ದಂದ್ರೆ ವೆಯ್ಟ್ ಜಾಸ್ತಿ ಇರೋದು, ಮೇನ್ಲಿ ಹೊಟ್ಟೆ ಜಾಸ್ತಿ ಇರೋದು. ಸೊ ಈ ತರ ವೆಯ್ಟ್ ಜಾಸ್ತಿ ಇರುವಾಗ ನಮಗೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತೆ. ಸೊ ಮೇನ್ ಆಗಿ ಡಯಾಬಿಟಿಕ್ಸ್ ಬರೋದು, ಹಾರ್ಟ್ ಪ್ರಾಬ್ಲಮ್ ಬರೋದು, ಹೈಪರ್ ಟೆನ್ಷನ್ ಆಗೋದು, ಮಂಡಿ ನೋವು ಬರೋದು, ಸೊಂಟ ನೋವು ಬರೋದು. ಸೊ ಈ ತರ ಪ್ರಾಬ್ಲಮ್ಗೆಲ್ಲ ಒಂದು ಕಾರಣ ಯಾವ್ದಂದ್ರೆ ವೆಯ್ಟ್ ಜಾಸ್ತಿ ಇರೋದೆ. ವೆಯ್ಟ್ ರಿಡಕ್ಷನ್ ಗೆ ತುಂಬಾ ಡಯಟ್ ಪ್ಲಾನ್ ಗಳಿದೆ, ಬಟ್ ಅದರಲ್ಲಿ ಮೇನ್ ಜಾಸ್ತಿ ವೆಯ್ಟ್ ರೆಡ್ಯೂಸ್ ಆಗೋ ಡಯಟ್ ಪ್ಲಾನ್ ಯಾವ್ದಂದ್ರೆ ಕೀಟೋ ಡಯಟ್. ಸೊ ಈ ಕೀಟೋ ಡಯಟ್ ಅಂದ್ರೆ ಏನು, ಅದರಲ್ಲಿ ಯಾವ್ದು ಐಟಮ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಇಷ್ಟೆಲ್ಲ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ಕೀಟೋ ಡಯಟ್ ಅಂದ್ರೆ ಲೋ ಕಾರ್ಬೋಹೈಡ್ರೇಟ್ ಡಯಟ್. ಸೊ ಆಕ್ಚುಲಿ ನಾರ್ಮಲ್ ಆಗಿ ಈ ಕೀಟೋ ಡಯಟ್ ಅಲ್ಲಿ ಪರ್ ಡೇ ಒಂದ್ ದಿನಕ್ಕೆ ನಾವು 20 to 50 grams ಒಳಗಡೆನೆ ಕಾರ್ಬೋಹೈಡ್ರೇಟ್ ನ ತಗೋಬೇಕು. ಸೊ ಆಕ್ಚುಲಿ ಹೇಗೆ ಬರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ 5% ನಾವು ತಗೋಬೇಕು ಪರ್ ಡೇಗೆ, ಮತ್ತೆ ಪ್ರೋಟೀನ್ ನ 25% ತಗೋಬೇಕು, ಮತ್ತೆ ಫ್ಯಾಟ್ 70% ತಗೋಬೇಕು. ಸೊ ಇದೇ ಆಕ್ಚುಯಲ್ ಕೀಟೋ ಡಯಟ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಈ ತರ ಕಾರ್ಬೋಹೈಡ್ರೇಟ್ ನಾವು ಡೈಲಿ 5% ತಗೊಳ್ಳುವಾಗ ಒಂದ್ 3 to 4 days ಅಲ್ಲಿ ನಮ್ ಬಾಡಿಯಲ್ಲಿ ಆಲ್ರೆಡಿ ಸ್ಟೋರ್ ಆಗಿ ಇರೋ ಫ್ಯಾಟ್ ಮತ್ತೆ ಪ್ರೋಟೀನ್ ಬ್ರೇಕ್ ಡೌನ್ ಆಗಕ್ಕೆ ಶುರುವಾಗತ್ತೆ. ಸೊ ಆ ತರ ಬ್ರೇಕ್ ಡೌನ್ ಆಗುವಾಗ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಈ ಪ್ರಾಸೆಸ್ ನೇ ಕೀಟೋ ಡಯಟ್ ಅಂತ ಹೇಳ್ತೀವಿ. ಸೊ ತುಂಬಾ ಜನರಿಗೆ ಡಯಟ್ ಅಂತ ಕೇಳಿದ ತಕ್ಷಣ ಹೆದರಿಕೆ ಆಗತ್ತೆ, ಬಿಕಾಸ್ ಡಯಟ್ ಅಲ್ಲಿ ನಾನ್ ವೆಜ್ ಇರಲ್ಲ, ಟೇಸ್ಟಿ ಇರೋ ಆಹಾರ ಇರಲ್ಲ. ಸೊ ಈ ತರ ಎಲ್ಲ ಅವರು ಥಿಂಕ್ ಮಾಡ್ಕೊಂಡು ಹೆದರಿಕೆ ಹಾಕ್ತಾರೆ. ಬಟ್ ಈ ಕೀಟೋ ಡಯಟ್ ಅಲ್ಲಿ ಇರೋ ಸ್ಪೆಷಾಲಿಟಿ ಏನಂದ್ರೆ ಅದರಲ್ಲಿ ಮೇನ್ ಆಗಿ ನಾನ್ ವೆಜ್ ನಾವು ಇನ್ಕ್ಲೂಡ್ ಮಾಡಬಹುದು, ಅದೇ ತರ ಟೇಸ್ಟಿ ಇರೋ ಫುಡ್ ನಾವು ತಗೋಬಹುದು, ಹಾಗೆ ವೆಯ್ಟ್ ರಿಡಕ್ಷನ್ ಮಾಡಬಹುದು. ಸೊ ಈ ಕೀಟೋ ಡಯಟ್ ಏನಿದೆ ಬೇರೆ ವೆಯ್ಟ್ ಲಾಸ್ ಅಷ್ಟೇ ಇಲ್ಲ, ಬೇರೆ ಪ್ರಾಬ್ಲಮ್ಸ್ ಹೆಲ್ಪ್ ಮಾಡುತ್ತೆ. ಸೊ ಮೇನ್ಲಿ ಯಾವ್ದಂತ ನೋಡೋಣ. ಎಪಿಲೆಪ್ಸಿ, ಹಾರ್ಟ್ ಪ್ರಾಬ್ಲಮ್, ಮತ್ತೆ ಲಿವರ್ ಪ್ರಾಬ್ಲಮ್, ಮೇನ್ ಆಗಿ ಡಯಾಬಿಟಿಸ್ ರಿವರ್ಸ್ ಮಾಡಕ್ಕೂ ಹೆಲ್ಪ್ ಆಗುತ್ತೆ. ಯಾರಾದ್ರೂ ಡಯಾಬಿಟಿಕ್ ರಿವರ್ಸಲ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀರಿ ಅಂದ್ರೆ ಈ ಕೀಟೋ ಡಯಟ್ ನ ಪ್ಲಾನ್ ಮಾಡಿ ನೋಡಬಹುದು. ಸೊ ಈ ಕೀಟೋ ಡಯಟ್ ಏನಿದೆ 40 to 50 days ಗೆ ನಾವು ಮಾಡ್ಬೇಕು. ಸೊ 40 to 50 days ಆದ್ಮೇಲೆ ನಾರ್ಮಲ್ ಡಯಟ್ ಮಾಡಬಹುದು. ನಾರ್ಮಲ್ ಡಯಟ್ ಅಂದ್ರೆ ವೆಯ್ಟ್ ರಿಡಕ್ಷನ್ ಡಯಟ್, ಬಟ್ ಇಷ್ಟು ಸ್ಟ್ರಿಕ್ಟ್ ಆಗಿ ಮಾಡಂಗಿಲ್ಲ. ಸೊ ಈ ಕೀಟೋ ಡಯಟ್ ಮಾಡುವಾಗ ಫಸ್ಟ್ ಒಂದು 2 to 3 days ಗೆ ನಮಗೆ ಕೀಟೋ ಫ್ಲೂ ಎಲ್ಲ ಬರೋಕೆ ಚಾನ್ಸಸ್ ಇದೆ. ಸೊ ವಾಂತಿ ಬರೋ ತರ ಅನ್ಸೋದು, ತಲೆ ಸುಸ್ತು ಬರೋದು, ಫೀವರ್ ಬರೋದು, ಒಂಥರ ಹೆಡ್ ಏಕ್ ಆಗೋದು, ಈ ತರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತೀರಿ. ಬಟ್ ಅದ್ರ ನೋಡ್ಕೊಂಡು ನೀವು ಹೆದರಿಕೆ ಆಗೋದು ಬೇಡ. ಬಟ್ ಇದು ಆದ್ಮೇಲೆ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಆದ್ಮೇಲೆ ಮತ್ತೆ ಫ್ರೆಶ್ ಆಗಿ ಫೀಲ್ ಮಾಡ್ತೀರಿ. ಸೊ ಕೀಟೋ ಡಯಟ್ ಇಂದ ತುಂಬಾ ಬೆನಿಫಿಟ್ಸ್ ಗಳು ಇದೆ. ಸೊ ನಾನ್ ಮುಂಚೆ ಹೇಳಿದೆ ಕೀಟೋ ಡಯಟ್ ಅಲ್ಲಿ ಫ್ಯಾಟ್ ಜಾಸ್ತಿ ತಗೋಬೇಕಂತ, ಫ್ಯಾಟ್ 70% ತಗೋಬೇಕು ಅಂತ ಹೇಳಿದೆ. ಯಾಕೆ ಫ್ಯಾಟ್ ಜಾಸ್ತಿ ತಗೋಬೇಕು? ಬಿಕಾಸ್ ಫ್ಯಾಟಿ ಫುಡ್ಸ್ ತಗೊಳ್ಳುವಾಗ ನಮಗೆ ನಮ್ಮ ಹಸುವನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾರ್ಮಲ್ ಆಗಿ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ ತಗೊಳ್ಳುವಾಗ ನಮಗೆ ಜಾಸ್ತಿ ಪದೇ ಪದೇ ತಿಂತಾನೆ ಇರಬೇಕು, ಓವರ್ ಈಟಿಂಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬಿಕಾಸ್ ಮೇನ್ ಯಾವ್ದು ಯೂಸ್ ಆಗತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಹಂಗರ್ ಹಾರ್ಮೋನ್ ಅಂತ ಇರುತ್ತೆ, ಗ್ರೆಲಿನ್ ಅಂತ ಇರುತ್ತೆ. ಸೊ ಈ ಹಾರ್ಮೋನ್ ಏನ್ ಮಾಡುತ್ತೆ, ಈಗ ಚಾಕ್ಲೇಟ್ಸ್ ಆಗ್ಲಿ, ಚಿಪ್ಸ್ ಆಗ್ಲಿ, ಇಲ್ಲ ಪೊಟೆಟೊ ವೆರೈಟೀಸ್, ಇಲ್ಲ ಬೇರೆ ಏನಾದ್ರೂ ಸ್ವೀಟ್ ವೆರೈಟೀಸ್ ಜಾಸ್ತಿ ಇರೋ ಕಾರ್ಬೋಹೈಡ್ರೇಟ್ ನಾವು ತಗೊಳ್ಳುವಾಗ ನಮಗೆ ಈ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಓವರ್ ಈಟಿಂಗ್ ಮಾಡಕ್ಕೆ ಆಗತ್ತೆ. ಸೊ ಈ ಫ್ಯಾಟಿ ಆಸಿಡ್ಸ್ ಏನಿದೆ ಈ ಹಂಗರ್ ಹಾರ್ಮೋನ್ ನ ಸಪ್ರೆಸ್ ಮಾಡ್ಕೊಂಡು ಓವರ್ ಈಟಿಂಗ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಈ ಕೀಟೋ ಡಯಟ್ ಅಲ್ಲಿ ಮೇನ್ ಆಗಿ ಫ್ಯಾಟಿ ಆಸಿಡ್ಸ್ ನ ಜಾಸ್ತಿ ತಗೋಬೇಕು ಅಂತ ಹೇಳೋದು. ಸೊ ಈ ಕೀಟೋ ಡಯಟ್ ಅಲ್ಲಿ ಯಾವ ತರ ಫುಡ್ ನ ಇನ್ಕ್ಲೂಡ್ ಮಾಡಬಹುದು ಅಂತ ನೋಡೋಣ. ಸೊ ಮೇನ್ಲಿ ಈ ಕೀಟೋ ಡಯಟ್ ಅಲ್ಲಿ ಎಗ್ ಇನ್ಕ್ಲೂಡ್ ಮಾಡಬಹುದು. ಬಿಕಾಸ್ ಎಗ್ ಅಂದ್ರೆ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದರಲ್ಲಿ ಆಲ್ಬುಮಿನ್, ಪ್ರೋಟೀನ್ ಎಲ್ಲ ಇರುತ್ತೆ. ಸೊ ಎಗ್ ನ ಮೋಸ್ಟ್ ಕಾಮನ್ ಆಗಿ ಡೈಲಿ ಇಟ್ಕೊಳ್ಳೋದು ಒಳ್ಳೇದು. ಸೊ ಅದ್ರ ಜೊತೆ ನೀವು ನಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಸೊ ಬಾದಾಮ್, ಪಿಸ್ತಾ, ಮತ್ತೆ ವ್ಯಾಲ್ನಟ್ಸ್, ಈ ತರ ಮಿಕ್ಸ್ ನಟ್ಸ್ ಎಲ್ಲ ತಗೋಬಹುದು. ಮತ್ತೆ ಬೀಜಗಳು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್. ಸೊ ಈ ತರ ಬೀಜಗಳು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಆಮೇಲೆ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಬಹುದು. ಫ್ರೂಟ್ಸ್ ಅಂದ್ರೆ ತುಂಬಾ ಜಾಸ್ತಿ ತಗೊಳ್ಳೋದು ಬೇಡ, ಬಟ್ ಯಾವ್ದಾವ್ದು ಒಂದು ಫ್ರೂಟ್ ಇನ್ಕ್ಲೂಡ್ ಮಾಡೋದು ಒಳ್ಳೇದು ಡೈಲಿ. ಸೊ ಅದರಲ್ಲಿ ಮೇನ್ ಆಗಿ ನೀವು ಅವಕ್ಯಾಡೋ ಫ್ರೂಟ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಾಗಿ ಇರುತ್ತೆ. ಸೊ ಸಪೋಸ್ ಅವಕ್ಯಾಡೋ ಇಲ್ಲ ಅಂದ್ರೆ ನೀವು ಬೇರೆ ಏನಾದ್ರೂ ಒಂದು ಫ್ರೂಟ್ ಡೈಲಿ ಇಟ್ಕೋಬಹುದು. ನೆಕ್ಸ್ಟ್ ಬೇರೆ ಏನು ತಗೋಬಹುದು ಅಂದ್ರೆ ಪನ್ನೀರ್. ಸೊ ವೆಜಿಟೇರಿಯನ್ಸ್ ಗೆ ಮೇನ್ ಆಗಿ ಇರೋ ಪ್ರೋಟೀನ್ ಸೋರ್ಸಸ್ ಯಾವ್ದಂದ್ರೆ ಪನ್ನೀರ್. ಸೊ ಈ ಪನ್ನೀರ್ ಮೇನ್ ಆಗಿ ಹೋಮ್ ಮೇಡ್ ಪನ್ನೀರ್ ನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಮತ್ತೆ ಕರ್ಡ್ಸ್, ಬಟರ್ ಮಿಲ್ಕ್ ಇದೆಲ್ಲ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಕೀಟೋ ಡಯಟ್ ಅಲ್ಲಿ ಮತ್ತೆ ಬೇರೆ ಏನ್ ಸ್ಪೆಷಾಲಿಟಿ ಇದೆ ಅಂದ್ರೆ ಆಯಿಲ್ ಯೂಸ್ ಮಾಡ್ಕೊಳ್ಬಹುದು. ಸೊ ಆಯಿಲ್ ಅಲ್ಲಿ ಮೇನ್ ಆಗಿ ನೀವು ಕೋಕೋನಟ್ ಆಯಿಲ್, ಇಲ್ಲ ಅಂದ್ರೆ ಆಲಿವ್ ಆಯಿಲ್, ಸೊ ಈ ತರ ಆಯಿಲ್ ನ ಯೂಸ್ ಮಾಡಿ ಫುಡ್ ಪ್ರಿಪೇರ್ ಮಾಡ್ಕೊಳ್ಬಹುದು. ಸೊ ಇದ್ರ ಜೊತೆ ನೀವು ಚೆನ್ನಾಗಿ ತರಕಾರಿಗಳನ್ನು ತಗೋಬೇಕು.
ಯಾಕೆ ಅಂದ್ರೆ ಬಿಕಾಸ್ ಈ ಕೀಟೋ ಡೈಟ್ ಮಾಡುವಾಗ ಕಾನ್ಸ್ಟಿಪೇಷನ್ ಬರೋಕೆ ಸಾಧ್ಯತೆ ಇದೆ. ಸೊ ಅದಕ್ಕೆ ಕಾನ್ಸ್ಟಿಪೇಷನ್ ಬರಬಾರ್ದು ಅಂದ್ರೆ ನೀವು ಚೆನ್ನಾಗಿ ತರಕಾರಿಗಳು, ಫೈಬರ್ ರಿಚ್ ಫುಡ್ಸ್ ನ ತಗೋಬೇಕು. ಸೊ ಸೊಪ್ಪುಗಳು, ತರಕಾರಿಗಳು ಇದೆಲ್ಲ ಇನ್ಕ್ಲೂಡ್ ಮಾಡುವಾಗ ನಿಮಗೆ ಈ ಕಾನ್ಸ್ಟಿಪೇಷನ್ ಬರೋದಿಲ್ಲ. ಸೊ ಈ ತರಕಾರಿದಲ್ಲಿ ಮೇನ್ ಆಗಿ ನೀವು ಪೊಟೆಟೊ ವೆರೈಟೀಸ್ ಮತ್ತೆ ಕ್ಯಾರೆಟ್, ಬೀಟ್ರೂಟ್, ರಾಡಿಶ್ ಈ ತರ ಐಟಮ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆದಾಗಿರತ್ತೆ. ಸೊ ಈ ಫುಡ್ ಗಳನ್ನ ಡೇ ಟು ಡೇ ಹೇಗೆ ತಗೋಬೇಕು, ಯಾವ ತರ ಟೈಮ್ ಟೇಬಲ್ ಮಾಡಿ ತಗೋಬೇಕು ಅಂತ ನೋಡೋಣ. ಸೊ ಒಂದು ಡಯಟ್ ಚಾರ್ಟ್ ನಾನು ಹೇಳ್ತೇನೆ ನಿಮಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಗ್ಲಾಸ್ ನೀರ್ ಕುಡಿದ್ಬಿಟ್ಟು ಚೆನ್ನಾಗಿ ವರ್ಕೌಟ್ ಮಾಡಿ. 1 ತಾಸು ವರ್ಕೌಟ್ ಬೇಕಾಗತ್ತೆ. ಸೊ ವರ್ಕೌಟ್ ಆದ್ಮೇಲೆ ಜಸ್ಟ್ ಒಂದು 7-7:30 ಆ ಟೈಮ್ ಅಲ್ಲಿ ನೀವು ಒಂದು ಪ್ರೋಟೀನ್ ಶೇಕ್ ತಗೋಬಹುದು. ಜಸ್ಟ್ ಪ್ರೋಟೀನ್ ಶೇಕ್ ಅಂದ್ರೆ 1 ಗ್ಲಾಸ್ ನೀರಲ್ಲಿ ಪ್ರೋಟೀನ್ ಪೌಡರ್, ವೇ ಪ್ರೋಟೀನ್ ಎಲ್ಲ ಸಿಗತ್ತೆ. ಸೊ ಅದ್ರದ್ದು 2 ಸ್ಕೂಪ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಎಕ್ಸರ್ಸೈಸ್ ಆದ ತಕ್ಷಣ ಕುಡಿಬಹುದು. ಸೊ ನೆಕ್ಸ್ಟ್ ತಿಂಡಿ ಬ್ರೇಕ್ಫಾಸ್ಟ್ ಗೆ ಏನ್ ತಗೋಬಹುದು ಅಂದ್ರೆ ಬೇರೆ ಪ್ರೋಟೀನ್ ಡಯಟ್ ಇಟ್ಕೊಳ್ಳೋದು ಒಳ್ಳೇದು. ಪ್ರೋಟೀನ್ ಅಂಡ್ ಫ್ಯಾಟ್. ಸೊ ಪ್ರೋಟೀನ್ ಅಂಡ್ ಫ್ಯಾಟ್ ಅಂದ್ರೆ ಎಗ್ ಮಾಡಬಹುದು. ಸೊ ಡಬಲ್ ಆಮ್ಲೆಟ್ ತಗೋಬಹುದು. ಸೊ ಡಬಲ್ ಆಮ್ಲೆಟ್ ಅಲ್ಲಿ ಮೇನ್ ಆಗಿ 2 ಎಗ್ ಹಾಕಿ ಅದರಲ್ಲಿ ಚೆನ್ನಾಗಿ ತರಕಾರಿ ಹಾಕಿ, ಏನೇನ್ ತರಕಾರಿ ಬೇಕೋ ಅದೆಲ್ಲ ಹಾಕಿ ಚೆನ್ನಾಗಿ ದಬ್ಬದಾಗಿ ಮಾಡುವಾಗ ನಿಮಗೆ ಹೊಟ್ಟೆ ಫುಲ್ ಆಗತ್ತೆ. ಸೊ ಅದೇ ತರ ನಿಮಗೆ ಬೇಗ ಹಸುನು ಆಗುದಿಲ್ಲ. ಸೊ ಅದರಲ್ಲಿ ನೀವು ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ತಗೋಬಹುದು. ಹೋಮ್ ಮೇಡ್ ತುಪ್ಪ ತುಂಬಾ ಒಳ್ಳೆದಾಗಿ ಇರತ್ತೆ, ನಮಗೆ ಬೇಗ ಹಸು ಆಗೋದಿಲ್ಲ. ಸೊ ಅದರಲ್ಲಿ ಗುಡ್ ಫ್ಯಾಟಿ ಆಸಿಡ್ಸ್ ನಮಗೆ ಸಿಗತ್ತೆ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಗೆ ಬೇರೆ ಏನಾದ್ರೂ ಆಪ್ಷನ್ಸ್ ಬೇಕು ಅಂದ್ರೆ ಬೇರೆ ನಟ್ಸ್ ತಗೋಬಹುದು. ಮಿಕ್ಸ್ಡ್ ನಟ್ಸ್ ನ ಒಂದು ಬೌಲ್ ತಗೊಂಡು ಅದರಲ್ಲಿ ಮಿಕ್ಸ್ಡ್ ಸೀಡ್ಸ್ ನ ಹಾಕ್ಬಹುದು. ಪಂಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್ ಮುಂಚೆ ಹೇಳಿದಲ್ಲ, ಈ ತರ ಮಿಕ್ಸ್ಡ್ ಸೀಡ್ಸ್ ನ 1 ಸ್ಪೂನ್ ಹಾಕಿ ಅದ್ರಲ್ಲಿ ಏನಾದ್ರೂ ಬೇಕಿದ್ರೆ ಒಂದು ಫ್ರೂಟ್, ನಾನು ಅವಕ್ಯಾಡೋ ಇಲ್ಲಾಂದ್ರೆ ಆಪಲ್, ಸೊ ಆತರ ಒಂದು ಫ್ರೂಟ್ ನ ಪೀಸ್ ಮಾಡ್ಕೊಂಡು ಸ್ಯಾಲೆಡ್ ತರನು ನೀವು ತಗೋಬಹುದು. ಇಲ್ಲಾಂದ್ರೆ ಬೇರೆ ಗ್ರೀನ್ ಲೀಫಿ ಸ್ಮೂತಿ ತರನು ನೀವು ತಗೋಬಹುದು. ಏನಾದ್ರೆ 2-3 ಸೊಪ್ಪುಗಳು ಹಾಕಿ ಅದರಲ್ಲಿ ನೀವು ನಟ್ಸ್, ಮಿಕ್ಸ್ಡ್ ನಟ್ಸ್ ಒಂದ್ ಚೂರ್ ಹಾಕಿ, ಮಿಕ್ಸ್ಡ್ ಸೀಡ್ಸ್ ನ ಚೂರ್ ಹಾಕಿ, ಇಲ್ಲ ಅಂದ್ರೆ ಹಾಫ್ ಫ್ರೂಟ್ಸ್ ನ ಹಾಕಿ ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು, ಈ ಪ್ರೋಟೀನ್ ಪೌಡರ್ ಇದ್ರೆ ಆ ಪ್ರೋಟೀನ್ ಪೌಡರ್ ನ ನೀವು ಹಾಕ್ಬಹುದು. ಸೊ ಈ ತರ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಸ್ಮೂತಿ ತರ ತಗೋಬಹುದು. ಸೊ ಈಗ ಲಂಚ್ ನೋಡೋಣ. ಸೊ ಮಧ್ಯಾಹ್ನ ಲಂಚ್ ಗೆ ನೀವು ಈಗ ನಾನ್ ವೆಜ್ ತಗೊಳ್ಳೋರಾಗಿದ್ರಿ ಅಂದ್ರೆ ನಾನ್ ವೆಜ್ ಇಟ್ಕೊಳ್ಬಹುದು. ಸೊ ಚಿಕನ್ ಆಗ್ಲಿ, ಫಿಶ್ ಆಗ್ಲಿ ಇದೆಲ್ಲ ಮೇನ್ ಕೋರ್ಸ್ ತರ ಇಟ್ಕೋಬಹುದು. ಸೊ ಅದ್ರಲ್ಲಿ ಮೇನ್ ಆಗಿ ಚಿಕನ್, ಫಿಶ್ ನ ನೀವು ಡೀಪ್ ಫ್ರೈ ಮಾಡೋದು ಬೇಡ, ಜಸ್ಟ್ ತವಾ ಫ್ರೈ ತರ ಇಲ್ಲಾಂದ್ರೆ ತಂದೂರಿ ತರ ಎಲ್ಲ ಮಾಡಿ ತಗೋಬಹುದು. ಅದ್ರ ಜೊತೆ ಚೆನ್ನಾಗಿ ತರಕಾರಿಗಳು ಇಟ್ಕೊಳ್ಳಿ. ತರಕಾರಿ ಪಲ್ಯ ತರ ಮಾಡಿ ಚೆನ್ನಾಗಿ ನಿಮಗೆ ಇಷ್ಟ ಇರೋ ಟೇಸ್ಟಿಯಾಗಿ ನೀವು ಮಾಡ್ಕೊಂಡು ತಗೋಬಹುದು. ಸೊ ಅದ್ರ ಜೊತೆ ಕರ್ಡ್ ಇಟ್ಕೋಬಹುದು. ಸೊ ಇದು ಮಧ್ಯಾಹ್ನದ ಮೀಲ್ ಆಗಿ ಇರುತ್ತೆ. ಸೊ ಅದೇ ತರ ಸಂಜೆ ಟೈಮಲ್ಲಿ ಈಗ ನೀವು ರಾತ್ರಿದು ಡಿನ್ನರ್ ಏನಿದೆ ಅದನ್ನ ನೀವು ಒಂದು 6:30 ಒಳಗಡೆನೆ ಮುಗಿಸ್ಬಿಡ್ಬೇಕು. ಸೊ ಹಾಗೆ ಮುಗಿಸುವಾಗ ನಿಮಗೆ ಒಂದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ನಿಮ್ಗೆ ಮಾಡಕ್ಕೆ ಆಗತ್ತೆ. ಬಿಕಾಸ್ 6:30 ನೀವು ಊಟ ಮಾಡಿದ್ರೆ ರಾತ್ರಿದು, ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಬರೆ ನೀವು ಊಟ ಮಾಡೋದಿಲ್ಲ. ಒಂದು ಅಟ್ಲೀಸ್ಟ್ ಒಂದು 12 hours ಆದ್ರೂ ನಿಮಗೆ ಗ್ಯಾಪ್ ಸಿಗತ್ತೆ. ಸೊ ಅವಾಗ ನಿಮಗೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ತರನು ಇರತ್ತೆ ಇದು. ಸೊ ರಾತ್ರಿದು ಊಟಕ್ಕೆ ಮೇನ್ ಆಗಿ ಬಾಯ್ಲ್ಡ್ ವೆಜಿಟೇಬಲ್ಸ್ ತಗೋಬಹುದು. ಸೊ ಬಾಯ್ಲ್ಡ್ ವೆಜಿಟೇಬಲ್ಸ್ ಅಲ್ಲಿ ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ತಗೊಳ್ಳುವಾಗ ನಿಮಗೆ ಒಳ್ಳೆ ಟೇಸ್ಟ್ ಸಿಗತ್ತೆ, ಹೊಟ್ಟೆ ಫುಲ್ ಆಗತ್ತೆ. ಸೊ ಈಗ ಬಾಯ್ಲ್ಡ್ ವೆಜಿಟೇಬಲ್ಸ್ ಜೊತೆ ನೀವು ಸೂಪ್ಸ್ ತಗೋಬಹುದು. ಮೇನ್ ನಾನ್ ವೆಜ್ ಆಗಿದ್ರೆ ನಾನ್ ವೆಜ್ ಸೂಪ್ಸ್ ಏನಾದ್ರೂ ತಗೋಬಹುದು, ಇಲ್ಲಾಂದ್ರೆ ವೆಜ್ ಸೂಪ್ಸ್ ತಗೋಬಹುದು. ಸೊ ಅದೇ ತರ ಈ ಕೀಟೋ ಡಯಟ್ ಅಲ್ಲಿ ಚೆನ್ನಾಗಿ ನೀರ್ನ ಕುಡಿಬೇಕು. ಮೇನ್ ಆಗಿ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಮಧ್ಯೆ ಇರೋ ಗ್ಯಾಪ್ ಅಲ್ಲಿ ಚೆನ್ನಾಗಿ ನೀರ್ ಕುಡಿಬೇಕು. ಅದೇ ತರ ಲಂಚ್ ಮತ್ತೆ ಡಿನ್ನರ್ ಗ್ಯಾಪ್ ಅಲ್ಲಿ ಇರೋ ನೀರ್ ಚೆನ್ನಾಗಿ ಕುಡಿಬೇಕು. ಸೊ ಆದಷ್ಟು 6:30 ಮೇಲೆ ನೀರ್ ಜಾಸ್ತಿ ಕುಡಿಯೋದನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಒಂದ್ ದಿನದಲ್ಲಿ ನೀವು 3 to 4 ಲೀಟರ್ಸ್ ನೀರ್ ಚೆನ್ನಾಗಿ ಕುಡಿದ್ರೆ ಸಾಕಾಗತ್ತೆ. ಸೊ ಅದೇ ತರ 6:30 ಊಟ ಮಾಡಿದಿರಿ ಅಂದ್ರೆ ಒಂದು 2 hours 2.5 hours ಬಿಟ್ಟು ನೀವು ರೆಸ್ಟ್ ಮಾಡ್ಬೇಕು. ಸೊ ಮಲ್ಗ್ಬೇಕು. ಸೊ ಅದೇ ತರ ಚೆನ್ನಾಗಿ ಊಟ ಆದ ತಕ್ಷಣ ವಾಕಿಂಗ್ ಎಲ್ಲ ಮಾಡ್ಕೋಬೇಕು. ಸೊ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಅಷ್ಟೇ ನಿಮಗೆ ಕರೆಕ್ಟ್ ಆಗಿ ಡೈಜೆಷನ್ ಆಗತ್ತೆ. ನಾನ್ ಮುಂಚೆ ಹೇಳಿದೆ ಈ ಕೀಟೋ ಡೈಟ್ 40 to 50 days ಮಾಡ್ಬೇಕಂತ. ಸೊ ಕರೆಕ್ಟ್ ಆಗಿ ಆ 40 to 50 days ಈ ತರ ಕೀಟೋ ಡೈಟ್ ನ ಫಾಲೋ ಮಾಡಿ. ಸೊ ನಾನು ಡೀಟೇಲ್ ಆಗಿ ಕೀಟೋ ಡೈಟ್ ಚಾರ್ಟ್ ಬಗ್ಗೆ ಹೇಳಿದೆ. ಸೊ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೆಲ್ತಿಯಾಗಿ ಇರಿ ಅಂತ ಹೇಳ್ತಾ ಧನ್ಯವಾದಗಳು.